ಇವತ್ತಿನ ವಿಡಿಯೋದಲ್ಲಿ ವೈರ್ ಫ್ರೇಮ್ ಟೂಲ್ಸ್ಗಳನ್ನ ಯೂಸ್ ಮಾಡಿ 2D ಡ್ರಾಯಿಂಗನ್ನು ಮಾಸ್ಟರ್ ಕೆಮ್ ಸಾಫ್ಟ್ವೇರಲ್ಲಿ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊ. ಮೊದಲನೇದಾಗಿ ಯಾವ ಒಂದು ವೈರ್ ಫ್ರೇಮ್ ಡ್ರಾಯಿಂಗನ್ನು ನಾವು ಇವತ್ತು ಡಿಸೈನ್ ಮಾಡಬೇಕು ಅನ್ನೋದನ್ನು ಚೂಸ್ ಮಾಡಬೇಕು. ಸಿಲೇಟ್ ಮಿಷನಲ್ಲಿ ಯಾವ ಥರದ ಜಾಬ್ಗಳನ್ನ ಮಾಡ್ತೀವಿ ಅದರದ್ದು ವೈರ್ ಫ್ರೇಮ್ ಡ್ರಾಯಿಂಗ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅನ್ನೋದನ್ನು ನೋಡೋಣ ಸರ್. ಫಸ್ಟು ಇಲ್ಲಿ ನಾವು ಗೂಗಲ್ ಕ್ರೋಮ್ಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ನಿಮಗೆ ಬೇಕಾಗುವಂಥ ಇಮೇಜನ್ನು ಸರ್ಚ್ ಮಾಡ್ಕೋಬೇಕು. ಫಸ್ಟು ಒಂದು ಸಿಂಪಲ್ ಆಗಿರುವಂಥ ಒಂದು ಡ್ರಾಯಿಂಗ್ ಅಂದರೆ ನಮಗೆ ನೋಡಿದ ತಕ್ಷಣ ಇದು ಸಿಗುತ್ತೆ. ಈ ಒಂದು ಜಾಬ್ಗೆ ನಾವು ಇವತ್ತು ವೈರ್ ಫ್ರೇಮ್ ಡ್ರಾಯಿಂಗ್ನ ಕ್ರಿಯೇಟ್ ಮಾಡೋಣ ಸರ್. ನಮಗೆ ಜಾಬ್ ಇರೋದೆಲ್ಲವೂ ಕೂಡ ಮೆಟ್ರಿಕ್ ಅಲ್ಲಿ ಇದೆ ಡೈಮೆನ್ಷನ್ಸ್ಗಳು. ಹಾಗಾಗಿ ನಾವು ಮೋಡ್ ಆಫ್ ಇನ್ಪುಟ್ ಯಾವುದಕ್ಕೆ ಹಾಕೊಬೇಕು, ಮೆಟ್ರಿಕ್ಗೆ ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ವೈರ್ ಫ್ರೇಮ್ಗೆ ಹೋಗಬೇಕು. ವೈರ್ ಫ್ರೇಮಲ್ಲಿ ಲೈನ್ ಎಂಡ್ ಪಾಯಿಂಟ್ಸ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಲ್ಟಿ ಲೈನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ವ್ಯೂ ಪ್ಲೇಸ್ಮೆಂಟ್ ಬಂದು ಟಾಪ್ ವ್ಯೂನ ಸೆಟ್ ಮಾಡ್ಕೊಬೇಕು, ಜೊತೆಗೆ ಫಿಟ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಈ ಏನು ಮಿಡ್ ಪಾಯಿಂಟ್ ಕಾಣ್ತಾ ಇದೆ ಅಲ್ಲಿ ಒಂದು ಪಾಯಿಂಟನ್ನು ಕ್ಲಿಕ್ ಮಾಡಿ ನಮಗೆ ಇಲ್ಲಿ ಯಾವ ಡೈರೆಕ್ಷನ್ಗೆ ಬೇಕೋ ಆ ಡೈರೆಕ್ಷನ್ಗೆ ಲೈನನ್ನು ನಾವು ಪ್ಲೇಸ್ ಮಾಡ್ಕೋಬೋದು. ಕ್ಯಾಮ್ ಸಾಫ್ಟ್ವೇರಲ್ಲಿ ಡ್ರಾಯಿಂಗ್ನ ನಾವು ಮೇಲ್ಗಡೆ ಪೋರ್ಷನ್ಗೆ ಕ್ರಿಯೇಟ್ ಮಾಡ್ತಾ ಬರ್ತೀವಿ. ಟಾಪ್ ಆಫ್ ದ ಪೋರ್ಷನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಮೊದಲನೇ ಡೈಮೆನ್ಷನ್ ಏನಿದೆ, ಡಯಾಮೀಟರ್ 20 ಇದೆ. ಸೊ ನಾನು ಟಾಪ್ ಆಫ್ ಅಷ್ಟು ಮಾತ್ರ ಮಾಡ್ತಾ ಇದ್ದೀನಿ ಅಂದರೆ ಡಯಾಮೀಟರ್ ಎಷ್ಟು ಸೆಲೆಕ್ಟ್ ಮಾಡಬೇಕು, 10 mm ಸೆಲೆಕ್ಟ್ ಮಾಡಬೇಕು. ಅದನ್ನು ಎಲ್ಲಿ ಕ್ಲಿಕ್ ಮಾಡಬೇಕು, ಇಲ್ಲಿ ಡೈಮೆನ್ಷನ್ಸ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಎಷ್ಟು mm ಆಯಿತು, 10 mm. 10 mm ಎಂಟ್ರಿ ಮಾಡಿ, ಜೊತೆಗೆ ಆ್ಯಂಗಲ್ ಕೊಡಬೇಕು. ನಾವು ಆ್ಯಂಗಲ್ಲು ಯಾವ ಆ್ಯಂಗಲಲ್ಲಿ ನಾವು ಆ ಒಂದು ಲೈನ್ನ ಡ್ರಾ ಮಾಡ್ತಾ ಇದ್ದೀವಿ ಅಂತ. ಸೊ ನಮಗೆ ಗೊತ್ತಿದೆ, ಇದು 0, ಇದು 90 ಡಿಗ್ರಿ, ಇದು 180 ಡಿಗ್ರಿ, ಇದು 270 ಡಿಗ್ರಿ, ಮತ್ತು ಇದು 360 ಡಿಗ್ರಿ ಅಂತ. ನಾವು ಇವಾಗ ಲೈನ್ ನಮಗೆ ವರ್ಟಿಕಲ್ ಆಗಿ ಬೇಕು. ಹಾಗಾಗಿ ಇದನ್ನು ಎಷ್ಟು ಎಂಟ್ರಿ ಮಾಡ್ತೀನಿ, 90 ಡಿಗ್ರಿ ಅಂತ ಪ್ರೆಸ್ ಮಾಡಿ ಟ್ಯಾಬನ್ನು ಕೊಡ್ತೀನಿ. ಈಗ ನನಗೆ ಇಲ್ಲಿ ಆಲ್ರೆಡಿ ಲೈನ್ ಫಾರ್ಮ್ ಆಗಿದೆ, ಕಾಣ್ತಾ ಇದೆ ಅಲ್ವ ನಿಮಗೆ, ಲೈನ್ ಆಲ್ರೆಡಿ ಫಾರ್ಮ್ ಆಗಿದೆ. ನೆಕ್ಸ್ಟು ಎಷ್ಟು ಲೆಂತ್ಗೆ ನಮಗೆ ಜಾಬ್ ಆಗಬೇಕು, ಇವಾಗ ಎಷ್ಟು ಲೆಂತ್ಗೆ ಅದು ಲೈನ್ ಫ್ರಂಟ್ ಇವಾಗ ಮುಂದೆಗಡೆ ಲೈನ್ ಇದೆ ಇಲ್ಲಿ, ಇದು ಎಷ್ಟು mm ಅಂತ ಬೇಕು ನಮಗೆ. ಎಷ್ಟು mm ಇದೆ ಇದು, 15 mm. ಈ ಒಂದು ನಾವು ಅರ್ಧ ಅಷ್ಟು ಮಾತ್ರ ಡೈಮೆನ್ಷನ್ನ ಹಾಕಬೇಕು. ಯಾವುದರಲ್ಲಿ, ಡಯಾಮೀಟರಲ್ಲಿ ಮಾತ್ರ. ಲೆಂತಲ್ಲಿ ನಾವು ಯಾವುದೇ ರೀತಿ ಚೇಂಜಸ್ ಮಾಡಬಾರ್ದು. ಲೆಂತ್ ಎಷ್ಟು mm ತೋರಿಸ್ಬೇಕು ಸರ್, 15 mm ತೋರಿಸ್ಬೇಕು. ಸೊ ಮತ್ತೆ ಇಲ್ಲಿ ಪ್ಲೇಸ್ ಮಾಡಿ 15 mm ಅಂತ ಕೊಡಿ. ಆ್ಯಂಗಲ್ ಎಷ್ಟಿರ್ಬೇಕು ನಮಗೆ, 180 ಡಿಗ್ರಿ ಇರಬೇಕು. 180 ಅಂತ ಕೊಡಿ. ಆ್ಯಂಗಲಲ್ಲಿ ಟ್ಯಾಬ್ ಬಟನ್ನ ಪ್ರೆಸ್ ಮಾಡಿ. ಈಗ ನಮಗೆ ಇಲ್ಲಿ ಲೈನ್ ಕನ್ಸ್ಟ್ರಕ್ಟ್ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು, ಯಾವ ರೀತಿ ಹೋಗಬೇಕು, ಇಲ್ಲಿಂದ ಒಂದು ಕರ್ವ್ ಫಾರ್ಮ್ ಆಗಿದೆ, ರೇಡಿಯಸ್ ಅಥವಾ ಕರ್ವ್ ಫಾರ್ಮ್ ಆಗಿದೆ. ರೇಡಿಯಸ್ಸು 15 mm ಇದೆ, ಲೆಂತ್ 10 mm ಇದೆ. ಡಯಾಮೀಟರ್ ಎಷ್ಟು ಚೇಂಜಸ್ ಆಗಿದೆ, ಇಲ್ಲಿ ಡಯಾಮೀಟರ್ 25 ಇದೆ, ಇಲ್ಲಿ ಡಯಾಮೀಟ್ರು 20 ಇದೆ. ಡಯಾಮೀಟರ್ 20, ಡಯಾಮೀಟರ್ 25 ಅಂದರೆ ಅರ್ಧದಷ್ಟು ಡೈಮೆನ್ಷನ್ ಹೇಳಬೇಕು ಅಂದರೆ ಎಷ್ಟು mm ಇನ್ಕ್ರೀಸ್ ಮಾಡಬೇಕು, 5 mm ಇನ್ಕ್ರೀಸ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಆದರೆ ಅರ್ಧ ಪೋರ್ಷನ್ ಮಾತ್ರ ಮಾಡ್ತಾ ಇರೋದ್ರಿಂದ ಎಷ್ಟು mm ಇನ್ಕ್ರೀಸ್ ಮಾಡಬೇಕು, 2.5 ಅಷ್ಟು ಮಾತ್ರ ಇನ್ಕ್ರೀಸ್ ಮಾಡಬೇಕು ನಾವು. ಈಗ 2.5 mm ಮಾತ್ರ ಕೊಡೋಣ. ಟ್ಯಾಬ್ ಕೊಡಿ, ಮತ್ತು ಇಲ್ಲಿ ಎಷ್ಟು mm, 90. ಕರೆಕ್ಟಾ? ಓಕೆ, ಇದು ಮೇಲ್ಗಡೆ ಸ್ಟೆಪ್ ಆಗಿದೆ. ನೆಕ್ಸ್ಟು ಎಷ್ಟು ಲೆಂತ್ ಬರಬೇಕು, ಅದು 10 mm ಅಷ್ಟು ಲೆಂತ್ ಬರಬೇಕು. ಲೆಂತ್ಗೆ ಹೋಗಿ 10 mm ಕೊಡಿ. ಟ್ಯಾಬ್ಗೆ ಹೋಗಿ ಎಷ್ಟಿದೆ ಆ್ಯಂಗಲ್ಲು, 180 ಡಿಗ್ರಿ. ಓಕೆ, ನೆಕ್ಸ್ಟ್ ಏನಾಗಬೇಕು, ಅಲ್ಲಿಂದ 15 ಲೆಂತ್ ಈ ಪಾಯಿಂಟಲ್ಲಿ ಇದೆ. ಈಗ ಮತ್ತೆ ಮುಂದೆ ಫಾರ್ವರ್ಡ್ ಆಗಬೇಕು. ಎಷ್ಟು mm ಮುಂದೆ ಫಾರ್ವರ್ಡ್ ಆಗಬೇಕು, 15 mm ಮತ್ತೆ ಫಾರ್ವರ್ಡ್ ಆಗಬೇಕು. ಲೆಂತ್ಗೆ ಹೋಗಿ 15 ಕೊಡಿ, ಟ್ಯಾಬ್ಗೆ ಹೋಗಿ 180 ಕೊಡಿ. ಕರೆಕ್ಟಾ ಸರ್? ಕರೆಕ್ಟ್. ಎಸ್. ಮತ್ತೆ ನೆಕ್ಸ್ಟ್ 180 mm ಫಾರ್ವರ್ಡ್ ಆಯಿತು. ನೆಕ್ಸ್ಟು ಈಗ ಇಲ್ಲಿಂದ ಎಷ್ಟು mm ಜಾಸ್ತಿ ಆಗಿದೆ ಅನ್ನೋದು ಬೇಕು. ಎಷ್ಟು mm ಜಾಸ್ತಿ ಆಗಿದೆ, ಇಲ್ಲಿ ರೇಡಿಯಸ್ 15 mm, 30 mm ಇನ್ಕ್ರೀಸ್ ಆಗಿದೆ. ಈಗ ನಮ್ಮ ಡಯ ಬಂದು 25 ಇದೆ, ಇದೆಷ್ಟಿದೆ, 30 mm ಇದೆ. ಎಷ್ಟು mm ಡಯ ಜಾಸ್ತಿ ಆಯಿತು, 5 mm ಜಾಸ್ತಿ ಆಯಿತು. ಅರ್ಧದಷ್ಟು ಪೋರ್ಷನ್ ಮಾತ್ರ ಮಾಡ್ತಾ ಇರೋದ್ರಿಂದ ಎಷ್ಟು mm ಕೊಡ್ಬೇಕು ನಾವು, 2.5 mm ಮಾತ್ರ ಇನ್ಕ್ರೀಸ್ ಮಾಡಬೇಕು. ಲೆಂತ್ನ
2.5 ಅಷ್ಟು ಇನ್ಕ್ರೀಸ್ ಮಾಡಿ ಟ್ಯಾಬ್ ಕೊಡಿ ಮತ್ತು 90 ಡಿಗ್ರಿ ಆ್ಯಂಗಲನ್ನು ಸೆಟ್ ಮಾಡಿ. ಓಕೆ, ನೆಕ್ಸ್ಟು ಈ ಪಾಯಿಂಟ್ಗೆ ರೀಚ್ ಆಗಿದ್ದೀವಿ. ಈಗ ಇಲ್ಲಿಂದ ಎಷ್ಟು mm ಫಾರ್ವರ್ಡ್ ಇದೆ ಮತ್ತು 10 mm ಮುಂದಕ್ಕೆ ಬರಬೇಕು. 10 mm ಕೊಡೋಣ. ಲೆಂತು ಆ್ಯಂಗಲ್ ಬಂದು 180 ಡಿಗ್ರಿ ಇದಾಗಿದೆ. ಈಗ ನಾವು ಈ ಪಾಯಿಂಟಿಗೆ ಬಂದಿದ್ದೀವಿ. ಅಲ್ಲಿಂದ ಮುಂದಕ್ಕೆ ಬರಬೇಕು. ಎಷ್ಟು mm ಬರಬೇಕು? 20 mm ಬರಬೇಕು. ಲೆಂತಲ್ಲಿ 20 ಕೊಡಿ, ಟ್ಯಾಪ್ ಕೊಡಿ ಮತ್ತು 180 ಡಿಗ್ರಿ ಆ್ಯಂಗಲ್ ಕೊಡಿ. ಇದಿಷ್ಟಾಗಿದೆ ಅಲ್ವಾ? ಸೊ ಈಗ ಎಂಡ್ ಪಾಯಿಂಟಿಗೆ ಬಂದಿದ್ದೀವಿ. ಈ ಪಾಯಿಂಟಲ್ಲಿ ರೀಚ್ ಆಗಿದ್ದೀವಿ. ಈಗ ಮತ್ತೆ ಡೌನ್ ಬರಬೇಕು, ರೈಟ್ಗೆ ಹೋಗ್ಬೇಕು, ಮತ್ತು ಈ ಕಡೆ ಸೈಡಿಗೆ ಬಂದು ನಿಲ್ಲಿಸ್ಬೇಕು. ಡೌನ್ಗೆ ಹೋಗ್ತೀನಿ, ರೈಟ್ ಸೈಡ್ ಸೆಂಟ್ರಿಗೆ ಏನು ಬಂದಿದೆ ಇನಿಷಿಯಲ್ ಪಾಯಿಂಟ್ ಅಲ್ಲಿಗೆ ಬರ್ತೀನಿ, ಮತ್ತು ಈ ಕಡೆ ಸೈಡ್ಗೆ ಹೋಗ್ತೀನಿ. ಇಷ್ಟು ಕಂಪ್ಲೀಟ್ ಆದಮೇಲೆ ಓಕೆ ಕೊಡಿ. ಈಗ ನಾವು ಒಂದು ವೈರ್ ಫ್ರೇಮ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಬಟ್ ಇದು ನಮ್ಗೆ ಏನು ಇಲ್ಲಿ ಜಾಬ್ ಆಗಬೇಕು ಆ ಥರ ಕಾಣ್ತಾ ಇದೆಯಾ? ಇಲ್ಲ, ಕಾಣ್ತಾ ಇಲ್ಲ. ಈಗ ಅದನ್ನು ಚೇಂಜಸ್ ಮಾಡ್ತಾ ಬರಬೇಕು ನಾವು. ಇಲ್ಲಿ ಡಿವೈಡ್ ಅಂತ ಅನ್ನೋ ಆಪ್ಷನ್ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಲೈನ್ ಯಾವುದು ಎಕ್ಸ್ಟ್ರಾ ಇದೆಯೋ ಅದನ್ನು ಡಿವೈಡ್ ಮಾಡಿ. 3 ಲೈನ್ ಎಕ್ಸ್ಟ್ರಾ ಇತ್ತು, ಡಿವೈಡ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟು ಹಾಗೆ ನಮಗೆ ಯಾವ ಪಾಯಿಂಟಿಂದ ರೇಡಿಯಸ್ ಇರಬೇಕೋ ಆ 2 ಲೈನ್ಗಳನ್ನು ಕೂಡ ನಾವು ಡಿಲೀಟ್ ಮಾಡಬೇಕು. ಯಾವ ಪಾಯಿಂಟಲ್ಲಿ ನಮಗೆ ರೇಡಿಯಸ್ ಇದೆ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ರೇಡಿಯಸ್ ಇದೆ, ಮತ್ತು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ರೇಡಿಯಸ್ ಇದೆ. ಅದೆರಡೂ ಲೈನ್ಗಳನ್ನ ನಾನು ಮತ್ತೆ ಡಿವೈಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ತೀನಿ. ಇದು ಮತ್ತು ಇದು, ಇದು ಮತ್ತು ಇದು. ಓಕೆ, ಒಂದು ಮೇಲೆ ಇಲ್ಲಿ ಸರ್ಕಲ್ ಎಡ್ಜ್ ಪಾಯಿಂಟ್ ಅಂತ ಏನು ಕಾಣ್ತಾ ಇದೆ, ಅಲ್ಲಿ ಒಂದು ಪುಲ್ ಡೌನ್ ಬಟನ್ ಇದೆ ಇಲ್ಲಿ ಈ ಕಡೆ ಸೈಡು. ಅದನ್ನು ಕ್ಲಿಕ್ ಮಾಡಿದ್ರೆ ಆರ್ಕ್ ಎಂಡ್ ಪಾಯಿಂಟ್ಸ್ ಅಂತ ಆಪ್ಷನ್ ಬರುತ್ತೆ. ಈ ಆರ್ಕ್ ಎಂಡ್ ಪಾಯಿಂಟ್ಸನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತು ಎಂಟಿಟಿಯಲ್ಲಿ ಮೆಥಡ್ ಬಂದು ಮ್ಯಾನ್ಯಲ್ ಇರಬೇಕು. ಇದನ್ನು ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಇದು ಮೊದಲನೇ ಪಾಯಿಂಟ್ ಎಲ್ಲಿಂದ ನಮ್ಗೆ ಆರ್ಕ್ ಸ್ಟಾರ್ಟ್ ಆಗಬೇಕು, ಮತ್ತು ಇದು 2ನೇ ಪಾಯಿಂಟ್ ಎಲ್ಲಿಗೆ ಎಂಡ್ ಆಗಬೇಕು, ಇದನ್ನು ಸೆಲೆಕ್ಟ್ ಮಾಡಬೇಕು. ನಮ್ಗೆ ಈ ರೀತಿ ಬರುತ್ತೆ. ಓಕೆನಾ? ಇಲ್ಲಿ ರೇಡಿಯಸ್ ಅಂತ ಕಾಣ್ತಾ ಇದೆಯಲ್ಲ, ಈ ರೇಡಿಯಸಲ್ಲಿ ನಮಗೆ ಡ್ರಾಯಿಂಗಲ್ಲಿ ಏನು ರೇಡಿಯಸ್ ಇದೆ ಅನ್ನೋದನ್ನು ನೋಡಬೇಕು. ರೇಡಿಯಸ್ ಎಷ್ಟಿದೆ ಇಲ್ಲಿ? 15 mm ರೇಡಿಯಸ್ ಇದೆ. ಸೊ ಎಂಟರ್ ಮಾಡೋಣ. ಇಲ್ಲಿ 15 mm ರೇಡಿಯಸ್ ಬಂದಷ್ಟು 15 mm. ಅದಾದಮೇಲೆ ಎಂಟರ್ ಬಟನ್ನ ಪ್ರೆಸ್ ಮಾಡಬೇಕು. ಈಗ ನಮಗೆ ಈ ರೀತಿ ಟ್ಯಾಂಜೆಂಟ್ ಆರ್ಕ್ಸ್ಗಳು ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಮಗೆ ಯಾವ ರೀತಿ ಯಾವ ಆರ್ಕ್ ಉಳ್ಕೊಬೇಕು ಅನ್ನೋದನ್ನು ಮಾತ್ರ ಸೆಲೆಕ್ಟ್ ಮಾಡಿದ್ರೆ ನಮಗೆ ಆ ಆರ್ಕ್ ಪ್ಲೇಸ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಮೊದಲನೇ ಕರ್ವ್ ಬಂದು ನಮಗೆ ಈ ರೀತಿ G02 ಅನ್ನುವಂಥ ಸರ್ಕ್ಯುಲರ್ ಇಂಟರ್ಪೋಲೇಷನ್ ಕ್ಲಾಕ್ ವೈಸಲ್ಲಿ ನಮಗೆ ಆರ್ಕು ಡ್ರಾ ಮಾಡಿದ್ದಾರೆ. ಸೊ ನಾನು ಯಾವ ಆರ್ಕನ್ನು ಸೆಲೆಕ್ಟ್ ಮಾಡಬೇಕು? ಈ ಆರ್ಕ್ ಉಳ್ಕೊಳ್ಳಿ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ನನಗೆ ಈ ಆರ್ಕಲ್ಲಿ ಪ್ಲೇಸ್ ಆಗುತ್ತೆ. ಅದೇ ರೀತಿ ಈ ಪ್ಲಸ್ ಅನ್ನೋವಂಥ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಮತ್ತೆ ಅದೇ ರೀತಿ 2ನೇ ಪಾಯಿಂಟ್ಗೂ ಸೆಲೆಕ್ಟ್ ಮಾಡಿ. ಇದು ಮೊದಲನೇ ಪಾಯಿಂಟು, ಇದು 2ನೇ ಪಾಯಿಂಟ್. 2ನೇ ಕರ್ವ್ಗೂ ಕೂಡ ನಾವು ರೇಡಿಯಸ್ ಕೊಡಬೇಕಾಗಿರುತ್ತೆ. ರೇಡಿಯಸ್ ಎಷ್ಟು mm ಅದು ಇದೆ? 15. ಅದು ಕೂಡ ನೋಡ್ಬೋದು ಇಲ್ಲಿ 15 mm ಇದೆ. 15 mm ಎಂಟ್ರಿ ಮಾಡಿ ಎಂಟರ್ ಬಟನ್ ಪ್ರೆಸ್ ಮಾಡಿ. ಇಲ್ಲಿ ನಮಗೆ ಯಾವ ರೀತಿ ಇರಬೇಕು? G03 ಸರ್ಕ್ಯುಲರ್ ಇಂಟರ್ಪೋಲೇಷನ್ ಕೌಂಟರ್ ಕ್ಲಾಕ್ ವೈಸ್ ಹಂಗೆ ಜಾಬ್ ನಮಗೆ ಉಳ್ಕೋಬೇಕು. ಆದಮೇಲೆ ಓಕೆ ಕೊಡ್ತೀನಿ. ವೈರ್ ಫ್ರೇಮಲ್ಲಿರುವಂಥ 2D ಡ್ರಾಯಿಂಗ್ ಟೂಲ್ಸ್ಗಳನ್ನ ಬಳಕೆ ಮಾಡಿ ಒಂದು 2D ಸ್ಕೆಚ್ಚನ್ನು ನಾವು ಮಾಡ್ತೀವಿ.